ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಮಸ್ತ್ ಆಗಿರುವಂತಹ ಕಾಫಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ಈ ಕಾಫಿ ಜೊತೆ ನಿಮಗೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಫ್ರೀ ಆಗಿ ಬರ್ತಾವ್ರಿ. ಅಕಸ್ಮಾತ್ ಮನೆಯೊಳಗೆ ಹಾಲು ಅದು ತಂದಿರಲಿಲ್ಲ ಅಂತಂದ್ರೂ ಈ ಕಾಫಿ ನೀವು ಆರಾಮ್ ಸರಿಯಾಗಿ ಮಾಡ್ಕೊಳ್ಬೋದ್ರಿ. ಹೆಂಗೆ ಮಾಡೋದು ಮತ್ತು ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾವು ನಿಮ್ಗೆ ಇವತ್ತಿನ ವಿಡಿಯೋದಾಗ ಅತಿ ಸುಲಭವಾಗಿ ತೋರಿಸ್ಕೊಡ್ತೇವೆ ರೀ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟೆ ಮೇಲೆ ಒತ್ತಿ ಬಿಡ್ರಿ. ಮೊದಲಿಗೆ ನೋಡಿರಿ, ನಾವಿಲ್ಲಿ 1 ಕಪ್ ರಾಗಿಯನ್ನು ತೊಗೊಂಡಿದ್ದೇವ್ರಿ. ಗೊತ್ತಾತ್ರಲ್ಲ, ಫಿಂಗರ್ ಮಿಲೆಟ್ 1 ಕಪ್ ರಾಗಿಯನ್ನು ತೊಗೊಂಡ ಅವನ್ನ ಏನು ಮಾಡ್ಬೇಕ್ರಿ ಅಂತಂದ್ರೆ ಒಂದು 2-3 ಸಲ ನೀವು ಚಂದಂಗಿ ತೊಳ್ಕೊಂಡು ಬರ್ಬೇಕ್ರಿ. ಆಮೇಲೆ ಇನ್ನೊಂದು ಹೇಳ್ಬೇಕ್ರಿ ಅಂತಂದ್ರೆ ತೊಳೆದಾದ್ಮೇಲೆ ನಾವು ಅದ್ರಾಗ ನೀರು ಹಾಕಿ ನೆನೆಸಿಟ್ಕೊಂಡ ಒಂದು 2 ತಾಸು ಬಿಟ್ಟು ಮಾಡ್ತಂದ್ರೂ ನಡಿತೈತ್ರಿ. ಇಲ್ಲ ಅಂತಂದ್ರೆ ಆಗಿಂದಾಗ ಮಾಡ್ತಂತಂದ್ರೂ ನಡಿತೈತಿ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಮಾಡ್ಕೊಬೋದು. ನೀವು ಫಸ್ಟ್ನೇ ಟಿಪ್ ನೆನ್ಪಿಟ್ಕೋರಿ, ನೆನೆಸಿಟ್ರು ನಡಿತೈತಿ. ಇಲ್ಲ ನಮ್ದು ಮಿಕ್ಸರ್ ಚಲೋ ಐತಿ ಪಟ್ನ ಆಗ್ತೈತಿ ಅಂತಂದ್ರೆ ಆಗ ಮಾಡ್ರೂ ನಡಿತೈತಿ. ಈಗ ಅದಕ್ಕೆ 1 ಕಪ್ ನೀರು ಹಾಕೋಣ, ಆಮೇಲೆ ಅದನ್ನು ಗರ್ರ ಅಂತ ಹೇಳಿ ರುಬ್ಬಾಕಿ ಚಾಲು ಮಾಡೋರಿ. ಬರಬ್ಬರಿಯಾಗಿ ಅದನ್ನು ನಾವೇನು ಮಾಡ್ಬೇಕಾಕೈತ್ರಿ, ರಾಗಿ ಹಾಲನ್ನು ಮಾಡ್ಬೇಕಾಕೈತ್ರಿ. ನೀವು ನಮ್ಮ ಮೊದಲಿನ ವೀಕ್ಷಕರಾಗಿದ್ದರೆ ನಿಮಗೆ ಗೊತ್ತಿರ್ತೈತಿ ನಾವು ತೋರಿಸಿದಂತಹ ರಾಗಿ ಹಾಲು ಯಾವ ರೀತಿ ಮಾಡಿದ್ದೀವಿ ಅಂತೇಳಿ. ಈಗ ನಡ್ಬರ್ಕ್ ಏನು ಮಾಡಿರಿ ಅಂತಂದ್ರೆ ಮತ್ತೊಂದು ಕಪ್ ನೀರು ಹಾಕ್ರಿ. ನೀರು ಹಾಕಿದ ನಂತರ ಏನು ಮಾಡಿರಿ, ಗರ್ರ ಅಂಥೇಳಿ ಇನ್ನೊಮ್ಮೆ ಅನಿಸ್ಕೊಂಡು ಬರ್ರಿ. ಪೂರ್ತಿಯಾಗಿ ರಾಗಿ ಹಾಲನ್ನು ನಾವು ಯಾವ ರೀತಿ ತಗೋಬೇಕಪ್ಪ ಅಂತಂದ್ರೆ ಒಂದು ಕಾಟನ್ ಬಟ್ಟೆ ಒಳಗೆ ಅದನ್ನು ನೀವೇನು ಮಾಡ್ಬೇಕ್ರಿ, ಹಿಂಗೆ ಸೋಸಿ ತಕ್ಕೋಬೇಕಾಕೈತಿ. ಅಂದ್ರೆ ರಾಗಿ ಹಾಲು ನಿಮಗೆ ಬರಬ್ಬರಿಯಾಗಿ ಬರ್ತೈತಿ. ಗೊತ್ತಾತ್ರಲ್ಲ, ಇಷ್ಟು ಮಸ್ತಾಗಿ ನೀವು ರಾಗಿ ಹಾಲನ್ನು ಆರಾಮ್ ಸರಿಯಾಗಿ ತಯಾರು ಮಾಡ್ಕೊಳ್ಬೋದ್ರಿ. ಈಗ ಅದೇನು ಬಟ್ಟೆ ಒಳಗೆ ಹಾಕಿರ್ತಿರಲ್ಲ ಅದ್ರಾಗಿಂದ ಹಾಲನ್ನೆಲ್ಲ ಹಿಂಡಿ ನೀವು ಒಂದು ಬೌಲ್ದಾಗ ತಕ್ಕೋರಿ. ಇಷ್ಟು ರಾಗಿ ಹಾಲು ಬಂದಾವ. ಇನ್ನು ಏನು ಮಾಡೋಣಪ್ಪ ಅಂತಂದ್ರೆ ಇದನ್ನು ನಾವು ಯಾವ ರೀತಿ ಮಾಡ್ಕೋಬೋದ್ರಿ. ಇಷ್ಟು ರಾಗಿ ಹಾಲು ತಗೊಂಡಿರ್ತಿರ್ಲೆ ಇದನ್ನು ನೀವು ಕಾಯಿಸ್ಬೇಕಂತಂದ್ರೆ ಇಂದ್ರೆ ಹಾಲನ್ನು ಕುದಿಸಿನೂ ನೀವು ಮಾಡ್ಕೊಳ್ಬೋದ್ರಿ. ಅಂದ್ರೆ ನಾವು ನಿಮ್ಗೆ ಬೇರೆ ರೀತಿ ತೋರ್ಸಾಕತ್ತೀವಿ. ಈಗ ಏನು ಮಾಡಿರಿ ಅಂತಂದ್ರೆ ನಿಮ್ಗೆ ಮನಸ್ಸಿಗೆ ಬರುವಂತಹ ಒಂದು ಕಾಫಿಯನ್ನು ತೊಗೊರಿ. ಅದನ್ನು ಏನು ಮಾಡಿರಿ, ಒಂದು ಯಾವುದರ ಜಾರ್ದಾಗ ಅಥವಾ ಗ್ಲಾಸ್ ಜಾರ್ದಾಗ ಹಾಕಿರಿ. ಅದ್ರ ಜೊತೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹನಿ ಅಥವಾ ಜೇನುತುಪ್ಪನ ಹಾಕಿ ಅದ್ರ ಜೊತೆನ ಸ್ವಲ್ಪ ರಾಗಿ ಹಾಲನ್ನು ನಾವು ಸೇರಿಸೋಣ. ಇಷ್ಟು ಸೇರಿಸಿ ಅದನ್ನು ಗರ್ರ ಅಂಥೇಳಿ ಬೀಟ್ ಮಾಡ್ಬೇಕ್ರಿ. ನೀವು ಯಾವ್ದು ಬೇಕಾದ್ರೆ ಹ್ಯಾಂಡ್ ಬೀಟರ್ ತೊಗೋಬೋದು, ಇಲ್ಲ ಮಷೀನ್ ಇತ್ತಂದ್ರೆ ಮಷೀನ್ಲೇನು ಮಾಡ್ಕೋಬೋದು ರೀ. ಮಸ್ತಾಗಿ ಕೋಲ್ಡ್ ಕಾಫಿಯನ್ನು ನಾವು ನಿಮಗೆ ತೋರ್ಸಕತ್ತೀವಿ. ಭಾಳ ಮಸ್ತ, ಅಷ್ಟೇ ಹೆಲ್ದಿ ರೀ. ಪೂರ್ತಿ ಕ್ಯಾಲ್ಶಿಯಮಿಂದ ಕೂಡಿರುವಂತಹ ಒಂದು ಕಾಫಿಯನ್ನು ನೀವು ಇವತ್ತು ನೋಡಾಕತ್ತೀರಿ. ಹಂಗೆ ಮುಂದೆ ಏನು ಮಾಡಿರಿ, ಆ ರಾಗಿ ಹಾಲು ಮಾಡ್ಕೊಂಡಿದ್ದೀರಲ್ಲ ಅದ್ರಾಗೂ ಸ್ವಲ್ಪ ಜೇನುತುಪ್ಪ ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಇಲ್ಲಿ ಜೇನುತುಪ್ಪನ ಹಾಕಿದ್ದೇವೆ ರೀ. ಹಾಕಿ ಏನು ಮಾಡೋಣ, ಒಂದು ಈಟ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡೋಣ. ನೀವು ಇದನ್ನು ತಂಪು ಮಾಡಿ ಅಥವಾ ಐಸ್ ಕ್ಯೂಬ್ಸ್ ಹಾಕಿ ಕೋಲ್ಡ್ ಕಾಫಿನೂ ಮಾಡ್ಕೋಬೋದು ರೀ. ಇಲ್ಲ ಅದನ್ನು ಕಾಶಿ ನಾವು ಕಾಫಿ ಮಾಡ್ಕೋತಂತಂದ್ರೆ ಹಂಗೂ ಮಾಡ್ಕೊಳ್ಬೋದು. ಈಗ ನಾವು ಗ್ಲಾಸ್ದಾಗ ರೀ ರಾಗಿ ಹಾಲನ್ನು ಹಾಕಕತ್ತೀವಿ. ಐಸ್ ಕ್ಯೂಬ್ಸ್ ಹಾಕ್ರಿ, ಆಮೇಲೆ ರಾಗಿ ಹಾಲನ್ನು ಹಾಕಿರಿ. ಆಮೇಲೆ ಇದಕ್ಕೆ ನಾವು ಬರಬ್ಬರಿಯಾಗಿ ಅಲ್ಲೇನು ಬೀಟ್ ಮಾಡಿ ತೊಗೊಂಡು ಬಂದಿವ್ರಲ್ಲ ಕಾಫಿ ಅದನ್ನು ಸೇರಿಸೋಣ. ಅಂದ್ರೆ ಕೋಲ್ಡ್ ಕಾಫಿ ಗತ್ಲೆ ಭಾಳ ಮಸ್ತಾಗಿ ನೀವು ಇದನ್ನು ಎಂಜಾಯ್ ಮಾಡ್ಬೋದು ರೀ. ತಿತ್ತಿಲ್ಲ ಹಿಂಗೂ ಮಾಡ್ಕೊಳ್ಬೋದು ರೀ. ಯಾಕ್ರಿ ಅಂತಂದ್ರೆ ಇದ್ರಾಗ ಬಹಳ ಪ್ರಮಾಣದ ಕ್ಯಾಲ್ಸಿಯಂ ಇರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಸ್ಕಿನ್ಗೂ ಒಳ್ಳೆಯದು, ಎಲುಬಿಗೆ ಅಂದ್ರೆ ಬೋನ್ ಹೆಲ್ತಿಗೆ ಬಹಳ ಅಂದ್ರೆ ಬಹಳ ಒಳ್ಳೆಯದು. ಆಮೇಲೆ ಹಂಗೆ ಕಾಫಿನೂ ಹಾಕಿರ್ತೀವಿಲ್ಲ, ಕ್ಯಾಫೆನ್ ಇರೋದ್ರಿಂದ ನಿಮಗೆ ದೇಹಕ್ಕೆ ಶಕ್ತಿನೂ ಬರ್ತೈತಿ ರೀ. ಹಂಗಾದ್ರೆ ನಾವು ನಿಮ್ಗೆ ಬಹಳ ವಿಧಾನದಾಗ ತೋರಿಸಿದ್ದೀವಿ. ರಾಗಿ ಹೊರದು ಹಾಲು ಮಾಡ್ಕೋಬೋದು ರೀ. ಆಮೇಲೆ ಹಾಲನ್ನು ಕಾಸ್ಬೋದು ರೀ. ಆಮೇಲೆ ಸಕ್ಕರೆ, ಆಮೇಲೆ ಬೇಕಂದ್ರೆ ಬೆಲ್ಲ ಅದನ್ನ ಹಾಕಿ ಮಾಡ್ಕೋಬೋದು ರೀ. ನಡೀತೈತಿ, ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ರಿ ಅಂತ ಹೇಳ್ತಾ ಹಂಗೆ ಕಮೆಂಟ್ ಸೆಕ್ಷನ್ಯಾಗೂ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.